ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಮ್ಮು. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೇಳಿದ್ನಲ್ವಾ ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ. ಇವತ್ತೇ ಟ್ರಿಪ್ಗೆ ಹೋಗ್ತಿರೋದು. ವೆಡ್ನೆಸ್ಡೇ November 20 ಹೋಗ್ತಿರೋದು. ಧನು ಗೊತ್ತಿರುತ್ತಲ್ವ, ಅವನದು ಇವತ್ತು ಬರ್ತಡೇ. ಅವನಿಗೆ ವಿಶ್ ಮಾಡಿಬಿಡೋಣ, ಹ್ಯಾಪಿ ಬರ್ತಡೇ ಧನು. ಇವಾಗ ಟೈಮ್ ಬಂತು 3 ಗಂಟೆ. ನಾನು ಎದ್ದಿದ್ದು 1 ಗಂಟೆಗೆ, ಮಲಗಿದ್ದು 12 ಗಂಟೆಗೆ. 1 ಅವರ್ ಅಷ್ಟೇ ನಿದ್ದೆ ಮಾಡಿದ್ದೀನಿ. ಇವಾಗ ರೆಡಿ ಕೂಡ ಆಗೋಗಿದ್ದೀವಿ. ಅವಾಗ 3 ಗಂಟೆ ಆಗಿದೆ. ನಾವು ಆ್ಯಕ್ಚುಲಿ ಇಲ್ಲಿಂದ ಬಿಡಬೇಕು ಅಂದ್ಕೊಂಡಿದ್ದು 4 ಗಂಟೆಗೆ. ಆದರೆ 1 ಅವರ್ ಬೇಗನೆ ರೆಡಿ ಆಗಿದ್ದೀವಿ. ಯಾವಾಗೂ ನಾವು ಲೇಟಾಗಿ ರೆಡಿ ಆಗ್ತೀವಿ, ಅಂಥದ್ದು ನಾನು ಬೇಗ ರೆಡಿ ಆಗಿದ್ದೀನಿ ಫಸ್ಟ್ ಟೈಮು. ಅಂದರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಕೂಡ ಆಗಿದೆ. ನೋಡಿಸ್ತೀನಿ, ಮೋಕ್ಷಿತಾನ್ ರೆಡಿ ಆಗಿದೆ, ನಾನು ರೆಡಿ ಆಗಿದ್ದೀನಿ. ಟ್ರೆಡಿಷ್ನಲ್ ವೇರ್ ಹಾಕಿದ್ದೀನಿ. ಯಾಕಂದರೆ ಫಸ್ಟು ನಾವು ಹೋಗೋದು ಎಲ್ಲಿಗೆ ಟ್ರಿಪ್ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನು ಸ್ವಲ್ಪ ವೀಡಿಯೋ ಆಗಿದ ತಕ್ಷಣ ನಂಗೆ ಗೊತ್ತಾಗುತ್ತೆ. ಇವಾಗೆ ನಾನು ರಿವೀಲ್ ಮಾಡಬೇಕಂತಿಲ್ಲ, ಆದರೆ ತಮ್ಮನೇ ಗೊತ್ತಾಗುತ್ತೆ. ಆದರೆ ಸುಮ್ಮನೆ ಹಂಗೆ ಸರ್ಪ್ರೈಸ್ ಆಗಿ ನನಗಿಷ್ಟ ಅಲ್ವಾ, ಅದಕ್ಕೆ ಅಷ್ಟೇ. ನೋಡೋಣ ಬನ್ನಿ ಈ ವಿಡಿಯೋ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಸೆಕೆಂಡ್ ಪಾರ್ಟ್ಸ್ 2 ಪಾರ್ಟ್ ಬರುತ್ತೋ 1 ಪಾರ್ಟ್ ಬರುತ್ತೋ ನನಗೂ ಗೊತ್ತಿಲ್ಲ. ಆದಷ್ಟು ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ಇದೆಲ್ಲ ಹಿಂಗೆ ಕಿತ್ತಾಕ್ಬಿಟ್ಟು ಮೋಕ್ಷಿತಾ ಆಟ ಆಡ್ತಿದ್ದಾಳೆ. ಮೋಕ್ಷಿತಾ ಡ್ರೆಸ್ ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಅವಳು ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ, ಸ್ಪೋರ್ಟ್ಸ್ ಗರ್ಲ್ ಥರ ಕಾಣ್ತಿದ್ದಾಳೆ ಹೇಳ್ಬೇಕಂದ್ರೆ. ಅವಳು ನಿದ್ದೆ ಎದ್ದೋಳಲ್ಲ ಅಂದ್ಲು. ಹಠ ಮಾಡಿ ಎಬ್ಬಿಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮಲಗಿಸ್ಬಿಟ್ಟಿದ್ದೀವಿ. ಆಟ ಆಡ್ತಿದ್ದಾಳೆ. ನೆಕ್ಸ್ಟ್ ಇಲ್ಲಿ ಪೂಜೆ ಆಗ್ತಿದೆ. ಇಲ್ಲಿ ಇಷ್ಟು ಪ್ಯಾಕ್, ಇಷ್ಟು ಲಗೇಜ್ ರೆಡಿ ಆಗಿದೆ. ಇದೆಲ್ಲ ಎತ್ಕೊಂಡು ಹೋಗೋಕ್ಕೆ ಆಗಿದೆ. ಕರ್ಕೊಂಡೋಗಿ ಸುಧಾ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಿನ್ನೆ ಸಾಯಂಕಾಲನೇ. ಯಾಕಂದರೆ ಇವಾಗ ಎದ್ದು ಬಿಡೋಕ್ಕಾಗಲ್ಲ, ಅವ್ರು ನಿದ್ದೆ ಮಾಡ್ತಿರ್ತಾರೆ, ನಿದ್ದೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟೊತ್ತು ಕಾರ್ ಬರುತ್ತೋ ನೋಡಿಕೊಂಡು ಆಮೇಲೆ ಬಿಡಬೇಕು. ಮಾಡ್ತೀನಿ ಎಲ್ಲ ವೀಡಿಯೋ. ಈಗ ಕಾರಲ್ಲಿ ಹೋಗ್ತಿದ್ದೀವಿ. ನಾವು ಮನೆ ಬಿಡೋಷ್ಟರಲ್ಲಿ 4:10 ಆಗಿತ್ತು. ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ನಮಗೆ 6:30 ಆಯಿತು. ಸ್ವಲ್ಪ ದೂರನೇ ಅನ್ನಿಸ್ತು ಹೇಳ್ಬೇಕಂದ್ರೆ. ನೆಕ್ಸ್ಟ್ ಅವನ್ನ ಹತ್ಸ್ಕೊಂಡು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಿಡ್ತಾ ಇರೋದು 7 o'clockಗೆ ಕರೆಕ್ಟಾಗಿ. ನೋಡೋಣ ಅಲ್ಲಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಮೋಕ್ಷಿತನ ಅವ್ರು ಎತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇವ್ರನ್ನೆಲ್ಲ ಹೆಂಗೆ ರೆಡಿ ಆಗಿದ್ದಾರೆ ಅಂತ ಸ್ವಲ್ಪ ನೋಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಬರ್ತಡೇ ಬಾಯ್ ಹಿಂದೆ ಕುತ್ಕೊಂಡಿದ್ದಾರೆ. ಲಗೇಜ್ ಎಲ್ಲ ಜಾಸ್ತಿ ಇದೆ ಹೇಳ್ಬೇಕಂದ್ರೆ. ನಾನು ಅಷ್ಟೊಂದು ಜಾಸ್ತಿ ಕಾರಲ್ಲಿ ಇದ್ದಾಗ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ನಂಗೆ ಜರ್ನಿ ಅಂದರೆ ಅಷ್ಟೊಂದು ಸೆಟ್ ಆಗಲ್ಲ ಹೇಳ್ಬೇಕಂದ್ರೆ. ವಾಮಿಟಿಂಗ್ ಎಲ್ಲ ಬರಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡಿ ಫಸ್ಟೇ ಪೂಜೆ ಸಾಮಾನು ನಮ್ಗೆ ಬೇಕಂದ್ರೆ ತೊಗೊಬೋದು. ಹೇಳ್ಬೇಕಂದ್ರೆ ಅಲ್ಲಿ ಏನು ಪೂಜೆ ಮಾಡಿಕೊಡಲ್ಲ. ಮಡಲಕ್ಕಿ ಕೂಡ ತೊಗೊಳ್ಳಿ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಏನೂ ಮಾಡಿಕೊಡಲ್ಲ, ಸುಮ್ಮನೆ ವೇಸ್ಟ್ ತೊಗೊಂಡೋದ್ರೆ. ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಕಾಣಿಕೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದ್ರೆ ಎಷ್ಟೋ ಬೆಸ್ಟ್ ಅನಿಸುತ್ತೆ ನನಗೆ. ಯಾಕಂದ್ರೆ ನನಗೆ ಪೂಜೆ ಮಾಡಿಕೊಟ್ಟಿಲ್ಲ, ಅದಕ್ಕೆ ನಾನು ಆ ಥರ ಹೇಳ್ತಾ ಇರೋದು. ತೆಂಗಿನಕಾಯಿ ಮಾತ್ರ ಓಡ್ಕೊಬೋದು ಅಷ್ಟೇ. ಇಲ್ಲಿ ಮಾತಾಡ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಏನೇನಿದೆ ಅಂತ ನೋಡ್ಕೊಂಡು ಹೋಗ್ತಿದ್ದೀನಿ. ನಾನು ಒಂದು ಅಂದ್ಕೊಂಡಿದ್ದೆ ಫ್ರಿಜ್ ಮ್ಯಾಗ್ಲೆಟ್ ಮಾತ್ರ ತೊಗೊಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಅದ್ರ ಬಿಟ್ಟರೆ ಇನ್ನೇನು ಶಾಪಿಂಗ್ ಮಾಡಬೇಕಂತ ಅನಿಸಿಲ್ಲ. ನೋಡಿ ಇಲ್ಲೆಲ್ಲ ಪೂಜೆ ಸಾಮಾನು ಮಾಡ್ತಾ ಇದ್ದಾರೆ. ಪೂಜೆ ಸಾಮಾನು ಬೇಕಾದ್ರೆ ತೊಗೊಬೋದು. ಮಡಲಕ್ಕೆ ಅಂತೂ ನಾನು ಏನು ಮಾಡಿಕೊಡ್ತಾರೋ ಗೊತ್ತಿಲ್ಲ, ಅಲ್ಲಿ ಏನು ಮಾಡಿಕೊಟ್ಟಿಲ್ಲ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಇಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೇಳ್ಬೇಕಂದ್ರೆ ಇಷ್ಟು ಜನ ಬರ್ತಾರೆ ಅವತ್ತು ಅಂತ ಹೇಳ್ಬಿಟ್ಟು. ಈ November 20 ಬಂದು ಧನುದ್ ಬರ್ತಡೆ, November 21 ಬಂದು ನನ್ನ ಬರ್ತಡೆ. ಆದ್ರಿಂದನೇ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಇಬ್ಬರು ಬರ್ತಡೇನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ಇನ್ಫಾರ್ಮ್ ಮಾಡಿಲ್ಲ, ಇವಾಗ ಹೇಳ್ತಾ ಇದ್ದೀನಿ ವಿಡಿಯೋ ಅಲ್ಲಿ. ನಾನು ಥಿಂಕ್ ಮಾಡಿದ್ಮೇಲೆ ಗೊತ್ತಾಯಿತು, ಅಯ್ಯೋ ನಾನು ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಟೆಂಪಲ್ ಎಲ್ಲ ನೋಡಿಸ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ರು, ಎಲ್ಲ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಟ್ರಿಪ್ ಥರ ಕರ್ಕೊಂಡ್ಬಂದಿದ್ರು. ಸ್ವಲ್ಪ ಈ ಥರ ಜನ ಇದ್ರೆ ನೋಡೋಕೆ ಚೆನ್ನಾಗಿರುತ್ತೆ, ಖುಷಿಯಾಗಿ. ಹಂಗೆ ವಿಡಿಯೋ ಮಾಡ್ಕೊತಾ ಹೋಗ್ತಿದ್ದೀನಿ. ಇಲ್ಲಿ ಬಂದ್ವಿ, ಇಲ್ಲಿ ತುಂಬ ಜನನೇ ಇದ್ದರು. ಆದರೆ ಅಷ್ಟು ಬೇಗನೆ ದರ್ಶನ ಆಯಿತು ಹೇಳ್ಬೇಕಂದ್ರೆ. ಜಾಸ್ತಿ ಹೊತ್ತು ನೋಡೋಕೆ ಬಿಟ್ಟಿಲ್ಲ ದೇವ್ರನ್ನ, ಅಷ್ಟು ಜನ ಇದ್ದಾರೆ ಅಂತ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ ಇಲ್ಲಿ ಹೂವು ಕೂಡ ಮಾರ್ತಿದ್ದಾರೆ. ಹೇಳ್ಬೇಕಂದ್ರೆ ಏನು ಅಲ್ಲಿ ಪೂಜೆ ಮಾಡಿಕೊಡಲ್ಲ, ಅದೊಂದು ದೊಡ್ಡ ಡಿಸಪಾಯಿಂಟೆಡ್ ನನಗೆ ಹೇಳ್ಬೇಕಂದ್ರೆ. ಇಲ್ಲಿ ಫೋಟೋಸ್ ತೊಗೊತಿದ್ದೀವಿ. ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದೊಂದು ಮೆಮರಿಯಾಗಿ ಫೋಟೋಸ್ ತೊಗೊಂಡ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು. ಸ್ವಲ್ಪ ಸುಸ್ತು ಕೂಡ ಆಗಿದೆ. ಓಕೆ, ಬ್ರೇಕ್ಫಾಸ್ಟ್ ಕೂಡ ಏನು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಇಲ್ಲಿ
ಅವ್ರು ನಿಂತ್ಕೊಂಡಿರ್ತಾರಲ್ವ ಅಲ್ಲಿ ಫೋಟೋಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೊತಿದ್ದಾರೆ ಅವರೆಲ್ಲ. ನಾನು ಒಂದೆರಡು ಫೋಟೋಸ್ ತೊಗೊಂಡೆ ಅಲ್ಲಿ. ಅಷ್ಟೊಂದು ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು ಹೇಳ್ಬೇಕಂದ್ರೆ ಅವತ್ತು ಡೇ. ಸುಬ್ಬು ನೋಡಿಸ್ತಿದ್ದೀನಿ ಎಲ್ಲರೂ ಹೆಂಗಿದ್ದಾರೆ ಅಂತ ಹೇಳಿ. ಅಲ್ಲಿ ತುಂಬ ಜನ ಇದ್ರು ಹೇಳ್ಬೇಕಂದ್ರೆ ಫೋಟೋಸ್ ಅಷ್ಟೊಂದು ತಗೊಳಕ್ಕಾಗಿಲ್ಲ. ನಾನು ಒಂದೆರಡು ಮಾತ್ರ ತೊಗೊಂಡೆ. ಇವತ್ತು ಡೇನೇ ನಮಗೆ 3 ಪ್ಲ್ಯಾನ್ಸ್ ಇತ್ತು ಹೇಳ್ಬೇಕಂದ್ರೆ, ಟೆಂಪಲ್ಲು, ಆಮೇಲೆ ಝೂ ಮತ್ತು ಇದು KRS. ಅದಕ್ಕೆ ಸ್ವಲ್ಪ ಬೇಗನೆ ಮುಗಿಸ್ಕೊತಿದ್ವಿ. ನಾನು ಇದು ತೊಗೊಂಡೆ ಫ್ರಿಜ್ ಮ್ಯಾಗ್ಲೆಟು. ಇಲ್ಲಿ ತುಂಬ ವೆರೈಟೀಸ್ ಆಫ್ ಇತ್ತು. ಇಲ್ಲಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಅಲ್ಲಿ ಕೆಳಗಡೆ ಟೆಂಪಲಿಂದ ಬರೋಗಿ ಕೆಳಗಡೆನೇ ಇತ್ತು. ಫಸ್ಟ್ ಪ್ಲೇಸ್ ಎಲ್ಲ ತೊಗೊಂಡ್ವಿ. ದೋಸೆ ಎಲ್ಲ ಚೆನ್ನಾಗಿತ್ತು ಫುಡ್ಡು. ನೆಕ್ಸ್ಟ್ ಇಲ್ಲಿ ಝೂಗೆ ಬಂದಿದ್ದೀವಿ. ಸ್ವಲ್ಪ ನಾನು 5 ಇಯರ್ಸ್ ಬ್ಯಾಕ್ ಬಂದಾಗೂ ಇವಾಗೂ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು, ಯಾಕಂದರೆ ಒಳಗಡೆಯಿಂದ ಹೋಗಬೇಕು. ಚೆನ್ನಾಗಿದೆ. ಈ ಪ್ಲೇಸ್ ಎಲ್ಲ ಕೊಟ್ಟಿದ್ದಾರೆ, ನಿಮಗೆ ಎಲ್ಲಿ ಯಾವ ಪ್ರಾಣಿ ನೋಡ್ಬೇಕಂದ್ರೆ ನೋಡ್ಬೋದು ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಪ್ರಾಣಿಸ್ ಅಷ್ಟೊಂದು ಆ್ಯಕ್ಟಿವ್ ಅನಿಸಿಲ್ಲ ನನಗೆ. ಎಲ್ಲ ನಿದ್ದೆ ಮಾಡ್ತಾಯಿತ್ತು ನಾವು ಹೋದಾಗ, ಚಿಂಪಾಂಜಿ ಮತ್ತು ಲಯನ್ಸ್ ಅವೆಲ್ಲ. ಆದರೆ ನನಗೆ ನಾನು ಅಂದ್ಕೊಂಡಿದ್ದು ಮೈಸೂರಿಗೆ ಹೋದರೆ ಝೂ ನೋಡಲೇಬೇಕು, ಅದು ಹೆಂಗಿದ್ರೇನು ಓಕೆ, ಯಾಕಂದ್ರೆ ನಂಗೆ ಇಷ್ಟ ಆನಿಮಲ್ಸ್ ಅಂದರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮೋಕ್ಷಿತನ ಸುಬ್ಬು ಎತ್ಕೊಂಡಿದ್ದಾರೆ. ನಾನು ಕ್ಯಾರಿ ಬ್ಯಾಗ್ ಕೂಡ ತೊಗೊಂಡೋದೆ, ಆದರೆ ಅದು ವರ್ಕ್ ಆಗಿಲ್ಲ. ಅವಳು ಹಾಕ್ಕೊಂಡ್ರೆ ಅದನ್ನ ಅಳ್ತಲು, ಸರಿ ಅಂತೇಳಿ ಹಂಗೆ ಎತ್ಕೊತಿದ್ದಾರೆ. ಇಲ್ಲಿ ವೈಟ್ ಪಿಕಾಕ್, ಸ್ವಲ್ಪ ಆನಿಮಲ್ಸ್ ಎಲ್ಲ ನೋಡಿಸಿದ್ದೀನಿ. ನೋಡಿ ಅಷ್ಟೊಂದು ಕ್ಲಿಯರಾಗಿ ಜಾಸ್ತಿ ನೋಡಿಸಿಲ್ಲ, ಮೇನ್ ಪ್ರಾಣಿಗಳು ಮಾತ್ರ ಸ್ವಲ್ಪ ನೋಡ್ಸ್ಕೊಂಬಂದಿದ್ದೀನಿ. ಬಟ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಹೇಳ್ಬೇಕಂದ್ರೆ. ನೋಡಿ ಸೌಂಡ್ ಚೆನ್ನಾಗಿ ಮಾಡ್ತಿತ್ತು ಹೇಳ್ಬೇಕಂದ್ರೆ. ವಾ ಎಷ್ಟು ಚೆನ್ನಾಗಿದೆ, ವೆರೈಟಿ ಮಂಕಿ ಇದು. ಅವು ಆಟ ಆಡಕ್ಕೆ ನೋಡಿ ಚೆನ್ನಾಗಿದೆ. ಝೂಮ್ ಮಾಡಿದ್ರೆ ಅಷ್ಟೊಂದು ಕ್ಲಾರಿಟಿ ಕಾಣಲ್ಲ. ಅದೇ ಅದು ಹೌದೌದು ಮರಿಗಳು ಸಕ್ಕತ್ ಕ್ಯೂಟ್ ಆಗವೆ. ಮಾಂಗೋಸ್ ಸಕ್ಕದಾಗೈತೆ. ಮನೆ ಚೆನ್ನಾಗೈತೆ. ಇವಿರ್ಲಿಲ್ಲ ಬಸ್ ಹೋಗ್ಬಿಡ್ತು. ರಿಂಗ್ ಸ್ಟೈಲ್ ಇನ್ನಕ್ಕೇನಿಲ್ವೇ, ಎಲ್ಲ ಖಾಲಿ ಆಗೋಯ್ತು ಅಂತ. ಅಲ್ಲ ಬಾಟ್ಲ್ ಅಲ್ಲೇ ಹಾಕ್ಬಿಡು ಅಂದ್ರೆ ಅದಕ್ಕೆ ಬಾಟ್ಲ್ ಅಲ್ಲೇ ಹಾಕ್ಬಿಡು. ನಾವ್ ನೋಡಿದ್ದೆ ತಾನೆ, ನಾವ್ ನೋಡ್ದಲ್ಲ ಫಿಲಮ್. ಅದ್ ಹಿಂಗ ಅನ್ಬೇಕು, ಆಮೇಲೆ ಏನಾದ್ರು ಬೈಬೇಕು ನೋಡು ಆ ಮರ್ಯಾದೆ. ಬಿಸ್ಲಂತೆ ನೋಡಿಲ್ಲ ಅದು ಈ ಕಡೆ.
ಇಲ್ಲಿ ಜೀಬ್ರಾ ಇದೆ, ಇಲ್ಲಿ ಧನು ಇದ್ದಾನೆ. ನೀವು ಅನ್ಕೋಬಹುದು ಇಬ್ರು ಜೀಬ್ರದೇ. ನಕ್ಕ ತರಕ್ಕಿರಿ, ನೀ ತರಕ್ಕಿರಿಸ್ತಾಂಡು. ಅಂದಿ ಜಿಂಕೆ ಏನ್ ಹೇಳ ಏನ್ ಹೇಳ ಏನ್ ಹೇಳು. ಇದು ನಾವು ನೋಡ್ಬೋಲ್ಲ ಯೂಟ್ಯೂಬ್ ಅಲ್ಲ ಹನಿದು, ಅದೇ ಇದು ಮೂಸಿ ಅಲ್ಲೇ ಹನಿ ಹನಿದು ಅಂತ ಹೇಳಿದ್ರೆ ಹನಿ ಅದ್ ನೋಡೋದ್ ನೋಡು, ಅದ್ ನೋಡೋದ್ ನೋಡು. ಅಲ್ಲಿ ಅಲ್ಲ ಸಖತ್ ರೇಟ್. దానికి జింక్స్ చూపిస్తున్నావు వీడియో జింక షార్ట్ తరది షార్ట్ ನೋಡು ಆಗೋ ಆಗೋ ನೋಡು ಅದ್ಯಾವ್ದು ಅಲ್ಲಿ ತೂರಕ್ಕೆ ಹೋಗಿ ಆಗ್ಲಿಲ್ಲ, ವಾಪಸ್ ಹೋಯ್ತು. ನೋಡಿದ್ರ ನಿಜವಾದ ನೋಡಿದ್ರೆ ಎಷ್ಟೊಂದವೆ ಬೇಕು. 90 ನೋಡಕ್ಕೆ ನೋಡ್ದ ನಗರವು ನೋಡ್ದಮ್ಮ ನೀರೆಲ್ಲ ಇಕ್ಕವ್ರೆ. ಹೆಂಗ್ ಓಪನ್ ಮಾಡ್ತಾರೆ ಇದು? ಅದು ಓಪನ್ ಮಾಡ್ತಾರೆ ಹತ್ ಕಡೆ ಬಾಗಿಲು ಕಿಟಕಿ ಹಕ್ಕಂತ ಕಚ್ಚಿದ್ರೆ ವಿಷ ತೆಗ್ದಾಕಿಲ್ಲ. ಇದೇನಾಗಲ್ಲ, ಇದೇನು ಮಾಡಲ್ಲ, ಕಚ್ಚೋದು ಒಂದಲ್ಲ. ತಿರ್ಗಾ ಆಚೆಕ್ ಒಂದು ಬಂದೈತೆ, ಒಂದು ಓತಾಯ್ತು, ಅರಡ ದಪ್ಪದ ಓತಾಯ್ತು ಆಚೆಕ್. ನೋಡಿ ನೋಡಿ ಹೆಂಗ್ ನೋಡಿ ಇನ್ನೊಂದು ಓತಾಯ್ತು. ಇವಾಗ ಅದ್ರ ಮೇಲೆ ಪರೆ ಕಡೆ ತೆಗ್ದಿ ನೀರಲ್ಲಿ ಬರ್ತೈತ್ ನೋಡಿ. ಇದೊಂದು ಎಕ್ಸೈಟ್ಮೆಂಟ್ ಆಗೈತೆ. ಹಾಯ್ 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 ಇಷ್ಟು ವರ್ಷ ಬಿಟ್ಟಾಯ್ತಾ ನನ್ನ ನೋಡಕ್ಕೆ. ಅಲ್ಲೈತೆ
నిద్రపోతా అందు ಹೊಲ್ಲ ಐತೆ ನೋಡಿ ಇನ್ನು ಇದೆ ನಾವು ನಾನೇ ಇವರೇ ಅವಾಗ ಯೂಟ್ಯೂಬಲ್ಲಿ ನೋಡಿ मेडिटेशन ಕದಲ್ತಾವೆ ಸುಬ್ಬು ಅದು ವಾವ್ ఇంకా మైసూర్లే ఇదే లాస్ట్ మళ్ళా మీ పెద్దోళ్ళు అయిపోయి మీ పెళ్ళైన రాండా ಅವು ಓಡೋಗಕ್ಕೆ ಅಷ್ಟೊಂದು ಟ್ರೈ ಮಾಡಲ್ಲ ನಾನು ಕಾಲ್ ಬಿದ್ದೆ ದಿನ ಚೆನ್ನಾಗಿ ಪ್ಲೇಸ್ ಅಂತಾನೆ ಪಾರಾಡಕ್ಕೆ ಪ್ಯಾರಡೈಸ್ ಝೂ ಎಲ್ಲ ನೋಡ್ಕೊಂಡು ರೂಮ್ ಬುಕ್ ಮಾಡಿ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು KRSಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಹೇಳ್ಬೇಕಂದ್ರೆ ಮಾರ್ನಿಂಗ್ ಬಂದು ಇದು ಟ್ರೆಡಿಷ್ನಲ್ ಹಾಕೊಂಡಲ್ವಾ, ಈವ್ನಿಂಗ್ ವೆಸ್ಟರ್ನ್ ಹಾಕೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೆ. ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಕ್ರೀಮ್ ಕಲರ್ ಬಾಟಮ್ ಬಂದು ಮೇಲ್ಗಡೆ ಬ್ಲೂ ಕಲರ್ ಟಾಪ್ ಹಾಕಿ ಅದಕ್ಕೆ ಜೀನ್ ಕೋಟ್ ಹಾಕಿದ್ದೀನಿ. ಯಾಕಂದರೆ ಚಳಿ ಆಗುತ್ತೆ ನೈಟ್ ಹೊತ್ತಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಕೇಕ್ ತೊಗೊಂಡು ಹೋಗ್ತಿದ್ದೀವಿ ಬರ್ತ್ಡೇ ಬಾಯ್ಗೆ. KRS ಅಲ್ಲಿ ವಾಟರ್ ಫಾಲ್ಸ್ ಹತ್ರ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ಹೋಗ್ತಿದ್ದೀವಿ. ನಾನು ಎಕ್ಸ್ಪೆಕ್ಟ್ ಮಾಡಿ ಹೇಳ್ಬೇಕಂದ್ರೆ ಮೈಸೂರಿಂದ 20 ಕಿಲೋಮೀಟರ್ಸ್ ಅಷ್ಟು ದೂರ ಇದೆ KRS. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿಗೆ. ಸ್ವಲ್ಪ ಕಾರಲ್ಲಿ ಹೋದಾಗೆಲ್ಲ ಒಂದ್ಸಲ ಆಗ್ತಾ ಇರುತ್ತೆ ನನ್ನ ಬಾಡಿ ಹೇಳ್ಬೇಕಂದ್ರೆ. ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ, ಅವಾಗ ಸೈಲೆಂಟಾಗಿ ಇಡ್ತೀನಿ, ಕಮ್ಮಿ ಮಾತಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಕಮ್ಮಿ ಮಾತಾಡೋಕ್ಕೆ. ನೋಡಿ ಅಲ್ಲೇ ಇದೆ, ನಾವು ವೀಡಿಯೋ ಮಾಡ್ತಿದ್ದೀನಿ. ಎಷ್ಟು ಕಾರ್ಸ್ ಇತ್ತು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಜನ ಬರ್ತಾರೆ. ಇದು ನಾರ್ಮಲ್ ಸಮ್ಮರ್ ಟೈಮ್ ಕೂಡ ಅಲ್ಲ, ಆದರೆ ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಲ್ಲಿ ಏನೇನು ಬೇಕು ಅಂತ ತೊಗೊಂಡು ಕಾರಲ್ಲಿ ಮಿಕ್ಕಿದ್ದೆಲ್ಲ ಕಾರಲ್ಲೇ ಇಟ್ಬಿಟ್ಟು ಹೋಗ್ತಿದ್ದೀವಿ. ಹೇಳ್ಬೇಕಂದ್ರೆ ಇಲ್ಲಿ ಅಂಗಡಿಗಳು ತುಂಬಾ ಇತ್ತು, ಸ್ನ್ಯಾಕ್ಸ್ ಅಂಗಡೀಸ್ ಎಲ್ಲ ಕೂಡ. ಟಿಕೆಟ್ ಒಂದು ಪರ್ಸನ್ ಬಂದು 50 ರೂಪೀಸ್ ಅಷ್ಟೇ. ಇದು ಓಕೆ, ಪರವಾಗಿಲ್ಲ ಅನ್ನಿಸ್ತು. ಹೇಳ್ಬೇಕಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಅನ್ನಿಸ್ತು. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಮತ್ತೆ ಕತ್ಲಾಗೋದ್ರೆ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಒಳಗಡೆಗೆ ಎಂಟ್ರಿ ಆಗಿದ್ದೀವಿ ಟಿಕೆಟ್ ತೊಗೊಂಡು. ಅದನ್ನು ತುಂಬ ಜನ ಸ್ಕೂಲ್ ಮಕ್ಕಳು ಮತ್ತು ಕಾಲೇಜವರು ತುಂಬ ಜನ ಇದ್ದರು. ಹೇಳ್ಬೇಕಂದ್ರೆ ನೋಡಿ ಲೈಟಿಂಗ್ಸ್ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ. ಹೇಳ್ಬೇಕಂದ್ರೆ ಏನೋ ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ನೋಡ್ಬೋದು. ನಾವು ತೊಗೊಂಡು ನಾನು ಸ್ವೀಟ್ ಕಾರ್ನ್ ತೊಗೊಂಡೆ, ಸುಬ್ಬು ಬಂದು ಪಾಪ್ಕಾರ್ನ್ ತೊಗೊಂಡ್ರು. ಅದನ್ನ ಸ್ವಲ್ಪ ತಿನ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. చూడు పర్వాలేదు కొంచెం ఇంటి నేను పోతా బాగా కనిపించాలి. ಹೇಳ್ಬೇಕಂದ್ರೆ ಇನ್ನೂ ಸ್ಟಾರ್ಟ್ ಆಗೋ ಟೈಮ್ ಇತ್ತು. ಅದಕ್ಕೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 10-15 ಮಿನಿಟ್ಸ್ಗೆಲ್ಲ ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು ಅದು ಇಕ್ಕೋದು. ನಾವು ಹೋಗೋ ಟೈಮ್ಗೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೆ ನಿಧಾನವಾಗಿ ಹೋಗ್ತಿದ್ದೀವಿ.
ನೋಡ್ತಾ ಇದ್ದೀವಿ ಎಲ್ಲಿ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಿಂಕ್ ಲೈಟ್ ವಾಟರ್ ಫಾಲ್ಸ್ ಹತ್ರ ಕಟ್ ಮಾಡೋಣ, ಇಲ್ಲ ಹತ್ತು ಕಡೆ ಗ್ರೀನ್ ಲೈಟ್ ಇತ್ತು ಅಲ್ಲಿ ಕಟ್ ಮಾಡೋಣ ಅಂತ ಥಿಂಕ್ ಮಾಡಿ ಯೋಚನೆ ಮಾಡ್ತಿದ್ದೀವಿ ಯಾವುದಕ್ಕೆ ಫಿಕ್ಸ್ ಆಗೋಣ ಅಂತೇಳಿ. ಕತ್ಲು ಗೊತ್ತು, ಸರಿಯಾಗಿ ಫೋಟೋಸ್ ಬರಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ಚೆನ್ನಾಗಿರುತ್ತೆ, ಎಕ್ಸೈಟ್ಮೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಮುಂದೆ ಹೋಗ್ತಿದ್ವಿ. ಗ್ರೀನ್ ವಾಟರ್ ಫೌಂಟ್ ಹತ್ರ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಜನ ಅಂದರೆ ಅಪ್ಪ ಸ್ವಾಮಿ ತುಂಬ ಜನ ಬಂದಿದ್ರು ಹೇಳ್ಬೇಕಂದ್ರೆ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡೋಣ ಅಂತ ಫಿಕ್ಸ್ ಆದ್ವಿ. ನೆಕ್ಸ್ಟ್ ಈ ಕಟ್ ಮಾಡಿದ ವಿಡಿಯೋ ಹೇಳ್ಬೇಕಂದ್ರೆ ನಾನು ಶಾರ್ಟ್ ವಿಡಿಯೋ ಮಾಡಿರೋದು, ಇದನ್ನಲ್ಲಿ ಅಟ್ಯಾಚ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಲಾಸ್ಟಲ್ಲಿ ನೋಡ್ತೀನಿ ಅಟ್ಯಾಚ್ ಮಾಡೋಕ್ಕಾಗತ್ತೇನೋ ಅಂತೇಳ್ಬಿಟ್ಟು. ಅವ್ನ ಬರ್ತ್ಡೇ ಕೇಕ್ ಕಟ್ ಮಾಡ್ತಾಯಿದ್ರೆ ಫುಲ್ ಎಷ್ಟು ಜನ ಅಂದರೆ 150-200 ಮೆಂಬರ್ಸ್ ವಿಶ್ ಮಾಡಿರ್ತಾರೆ. ಅದು ಸೋ ಹ್ಯಾಪಿಯಾಗಿ ಫೀಲ್ ಆಯ್ತು ನಮ್ಗೆ ಹೇಳ್ಬೇಕಂದ್ರೆ ಜಾಸ್ತಿ. ಇಲ್ಲಿ ನೋಡಿ ಸ್ಟಾರ್ಟ್ ಆಗಿದೆ ವಾಟ್ರದ್ದು ಸಾಂಗ್ ಮ್ಯೂಸಿಕ್ ಅಂತೇಳ್ಬಿಟ್ಟು. ನನಗೆ ಸಾಂಗ್ ಇಕ್ಬೋದೋ ಇಲ್ಲ ಗೊತ್ತಿಲ್ಲ, ಅದು ಸ್ವಲ್ಪ ಟ್ರೈ ಮಾಡ್ತೀನಿ ಹಿಡಿಯೋಕ್ಕೆ. ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಅವ್ರ ಟೈಮ್ ಆಗುತ್ತೆ, ಮನೆಗೆ ಹೋಗ್ಬಿಡ್ತಲ್ಲ, ಎಲ್ಲಿಂದನೋ ಬಂದಿರ್ತಾರೆ, ಅದಕ್ಕಿರ್ಬೋದು. ಏನು ಬೇಕು ನಿಂಗೆ? ಎರಡರಿಂದ ಮೂರು ಸಾಂಗ್ಸ್ ಮ್ಯೂಸಿಕ್, ವಾಟರ್ ಮ್ಯೂಸಿಕ್ ನೋಡ್ಬಿಟ್ಟು ಮತ್ತೆ ಹೋಗ್ತಿದ್ದೀವಿ. ಇನ್ನು ಡಿನ್ನರ್ ಮಾಡಬೇಕು, ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ನೆಕ್ಸ್ಟ್ ಡೇ ಪ್ಲ್ಯಾನ್ಸ್ ಜಾಸ್ತಿ ಇದೆ, ಆ ವಿಡಿಯೋಸ್ ಕೂಡ ಬರುತ್ತೆ ನಿಮಗೆ. ಈ ಡೇದು ಇವತ್ತಿಗೆ ಇಷ್ಟು ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಇದನ್ನ ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ. ನೆಕ್ಸ್ಟ್ ಇಲ್ಲಿ ಡಿನ್ನರು ಆನ್ ದಿ ವೇಲ್ ಸ್ಟಾಪ್ ಮಾಡಿದ್ವಿ. ಬಿರಿಯಾನಿ ತಿನ್ಬೇಕು ಅನಿಸ್ತಿತ್ತು. ಅವ್ನು ಬರ್ತ್ಡೇ ಸ್ಪೆಷಲ್, ಅವನಿಗೂ ಬಿರಿಯಾನಿ ಲವರ್, ನಾನು ಬಿರಿಯಾನಿ ಲವರ್. ಎಲ್ಲರಿಗೂ ಬಿರಿಯಾನಿ ಅಂದರೆ ಇಷ್ಟ. ವೆಜಿಟೇರಿಯನ್ ಅವ್ರು ಮಾತ್ರ ವೆಜಿಟೇಬಲ್ ಬಿರಿಯಾನಿ ತಿಂತಿದ್ರು ಅವರು. ಸುಬ್ಬು ಅವ್ರ ತಂಗಿ ವಿಡಿಯೋ ಎಂಜಾಯ್ ಮಾಡಿದ್ರು ಅನ್ಕೊಂತೀನಿ. ಥ್ಯಾಂಕ್ ಫಾರ್ ಎಂದ್ರ ವಿಶ್ವಾಸ ನಿಂಗೆ Happy birthday to you.
ಚಾಕು ಎಲ್ಲಿ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದಾನು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. Happy birthday to you. Happy birthday to you. Bless you. ಯಾಕೆ ಕೊಟ್ಟಿಲ್ಲ? ತಗೊಳ್ಳಿ, ಇಲ್ಲಿ ಫೋಟೋ ಅಮ್ಕಿದ್ರೆ ಫೋಟೋಗಳು ಬರುತ್ತೆ. ಒಂದು 2 ಫೋನ್ ಐತೆ ಕೈಯಲ್ಲಿ. ಮಾಮ ತಿನ್ಬಿಟ್ಟು ಟಾರ್ಚ್ ಆಫ್ ಅವ್ರು ಟಾರ್ಚ್ ಆಫ್ ಮಾಡಂತೇಳು. ಟಾರ್ಚ್ ಆಫ್ ಮನು, ಟಾರ್ಚ್ ಆಫ್